ನೋಡಿ, ಇಲ್ಲಿ ಮತ್ತೊಂದು ಕೊಲೆ ನಡೆದಿರುವಂತದ್ದು. ಅಕ್ರಮ ಸಂಬಂಧ ಅಪ್ರಾಪ್ತನಿಂದ ಡಬಲ್ ಮರ್ಡರ್ ಆಗಿದೆ. ಬೆಂಗಳೂರಿನ ಪೀಣ್ಯದಲ್ಲಿ ಅಪ್ರಾಪ್ತನಿಂದ ಇಬ್ಬರ ಹತ್ಯೆ ಆಗಿರುವಂತದ್ದು. ಅಪ್ರಾಪ್ತನಿಂದ ಯಮುನಾ ಸುದೀಪ್ ಕೊಲೆ ಆಗಿದ್ದಾರೆ. ಛಾಯಾ ಜೊತೆ ಸಂಬಂಧದಲ್ಲಿದ್ದ ಯಮುನಾ ಪತಿ ಮಲ್ಲೇಗೌಡ. ಇದಕ್ಕೆ ಯಮುನಾ ಮತ್ತು ಆಕೆಯ ಸಹೋದರ ಸುದೀಪ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಛಾಯಾ ಮನೆಗೆ ತೆರಳಿದ್ದ ಯಮುನಾ ಮತ್ತು ಸುದೀಪ್ ಈ ವೇಳೆ ಇಬ್ಬರನ್ನು ಕೊಲೆ ಮಾಡಿದ ಅಪ್ರಾಪ್ತ ಬಾಲಕ. ಛಾಯಾ ಅಪ್ರಾಪ್ತ ಮಗನಿಂದ ಇಬ್ಬರ ಭೀಕರ ಹತ್ಯೆಯಾಗಿದೆ. ಪೀಣ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ರು. ಅಕ್ರಮ ಸಂಬಂಧ ಅಪ್ರಾಪ್ತನಿಂದ ಡಬಲ್ ಮರ್ಡರ್ ಆಗಿರುವಂತದ್ದು. ಬೆಂಗಳೂರಿನ ಪೀಣ್ಯದಲ್ಲಿ ಅಪ್ರಾಪ್ತನಿಂದ ಇಬ್ಬರ ಹತ್ಯೆ ಆಗಿದೆ. ಯಮುನಾ ಮತ್ತು ಸುದೀಪ್ ಕೊಲೆ ಆಗಿದ್ದಂಥವರು. ಛಾಯಾ ಜೊತೆ ಸಂಬಂಧದಲ್ಲಿದ್ದ ಯಮುನಾ ಪತಿ ಮಲ್ಲೇಗೌಡ. ಇದಕ್ಕೆ ಯಮುನಾ ಮತ್ತು ಆಕೆ ಸಹೋದರ ಸುದೀಪ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಛಾಯಾ ಮನೆಗೆ ತೆರಳಿದ್ದಂತ ಯಮುನಾ ಮತ್ತು ಸುದೀಪ್ ಆ ಸಂದರ್ಭದಲ್ಲೇ ಇಬ್ಬರನ್ನ ಕೊಲೆ ಮಾಡ್ತಾನೆ ಅಪ್ರಾಪ್ತ ಬಾಲಕ. ಛಾಯಾ ಅಪ್ರಾಪ್ತ ಮಗನಿಂದ ಇಬ್ಬರ ಭೀಕರ ಕೊಲೆ ಆಗುತ್ತೆ. ಪೀಣ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾರೆ. ನೋಡಿ, ಇತ್ತೀಚೆಗೆ ಕೊಲೆ ಅಂತ ಅಂದ್ರೆ ಒಂದು ಸಣ್ಣ ಜಗಳದ ರೀತಿಯಲ್ಲಿ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾರು ಹೇಗ್ ಬೇಕಾದ್ರೂ ಯಾರನ್ನ ಬೇಕಾದ್ರೂ ಕೊಲೆ ಮಾಡಿರ್ಬೋದು. ಮನುಷ್ಯ ಅಷ್ಟೊಂದು ಕಟುಕನಾಗ್ತಾ ಇದ್ದಾನೆ, ಅಷ್ಟೊಂದು ವಿಕೃತಿಯನ್ನ ಮೆರೀತಾ ಇದ್ದಾನೆ. ಈಗಿನ ದಿನಮಾನಗಳಲ್ಲಿ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಅಪ್ರಾಪ್ತ ಬಾಲಕ ಅವನು, ಛಾಯಾ ಮಗ, ಅವನು ಇಬ್ಬರ ಕೊಲೆ ಮಾಡ್ತಾನೆ ಅಂತ ಅಂದ್ರೆ ಯಮುನಾ ಮತ್ತು ಸುದೀಪ್ ಇಬ್ಬರ ಕೊಲೆಯನ್ನ ಮಾಡಿರ್ತಾನೆ. ವಿಷಯ ಏನು? ಛಾಯಾಗೆ ಬೇರೆಯವರ ಜೊತೆ ಅಕ್ರಮ ಸಂಬಂಧ ಇರುತ್ತೆ. ಇದಕ್ಕೆ ಯಮುನಾ ಮತ್ತು ಸುದೀಪ್ ಅಡ್ಡಿ ಆಗಿರ್ತಾರೆ ಎನ್ನುವಂತ ಕಾರಣದಿಂದಾಗಿ ಕೊಲೆ ಆಗಿರುವಂಥದ್ದು. ಬೆಂಗಳೂರಿನ ಪೀಣ್ಯದಲ್ಲಿ ಅಪ್ರಾಪ್ತನಿಂದ ಇಬ್ಬರ ಹತ್ಯೆ ಆಗಿದೆ. ಯಮುನಾ ಮತ್ತು ಸುದೀಪ್ ಕೊಲೆ ಆಗಿರುವಂಥದ್ದು. ಛಾಯಾ ಜೊತೆ ಸಂಬಂಧದಲ್ಲಿದ್ದ ಯಮುನಾ ಪತಿ ಮಲ್ಲೇಗೌಡ. ಇದಕ್ಕೆ ಯಮುನಾ ಮತ್ತು ಆಕೆ ಸಹೋದರ ಸುದೀಪ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಛಾಯಾ ಜೊತೆ ಯಮುನಾ ಗಂಡ ಮಲ್ಲೇಗೌಡ ಅಕ್ರಮ ಸಂಬಂಧದಲ್ಲಿದ್ದ ಅನ್ನುವಂಥ ಕಾರಣಕ್ಕಾಗಿ ಛಾಯಾ ಮಗನಿಂದ, ಛಾಯಾ ಮಗ ಅಂತ ಅಂದ್ರೆ ಅಪ್ರಾಪ್ತ ಬಾಲಕ, ಅವನಿಂದ ಯಮುನಾ ಮತ್ತು ಯಮುನಾಳ ಸಹೋದರನ ಸುದೀಪ್ ಕೊಲೆ ಆಗಿರುವಂಥದ್ದು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂತಹ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.